ನರಿಯ ಹಾಗೆ 100 ವರ್ಷ ಬದುಕುವುದಕ್ಕಿಂತ ಸಿಂಹದ ಹಾಗೆ ಒಂದು ದಿನ ಬದುಕುವುದೇ ಮೇಲು ಎಂಬ ಧ್ಯೇಯವಾಕ್ಯದಂತೆ ಬದುಕಿದವನು ಟಿಪ್ಪು ಸುಲ್ತಾನ್. ಅವನ ಜೀವಿತದ ಧ್ಯೇಯವೇ ಭಾರತದಿಂದ ಇಂಗ್ಲಿಷರನ್ನ ಹೊರಗಟ್ಟುವುದು. ಅದಕ್ಕಾಗಿ ತನ್ನೆಲ್ಲಾ ಸಾಧನ ಸಂಪತ್ತನ್ನ, ಶಕ್ತಿ ಸಾಮರ್ಥ್ಯಗಳನ್ನ, ಅಧಿಕಾರವನ್ನ ಉಪಯೋಗಿಸಿದ. ಕೊನೆಗೆ ತನ್ನ ಪ್ರಾಣವನ್ನೇ ಒಪ್ಪಿಸಿದ. ಎಂದಿಗೂ ಆ ಗುರಿಯಿಂದ ಅತ್ತಿತ್ತ ಚಲಿಸಲಿಲ್ಲ. ಯಾವುದೇ ರಾಜಿ ಮಾಡಿಕೊಳ್ಳಲಿಲ್ಲ. ವಿದೇಶಿ ಪ್ರಭುತ್ವಕ್ಕೆ ಅಧೀನವಾಗಲಿಲ್ಲ. ವಸಾಹತುಶಾಹಿಗಳಿಗೆ ಪ್ರತಿರೋಧ ಒಡ್ಡಿದ್ದು ಟಿಪ್ಪುವಿನ ಮುಖ್ಯ ಕೊಡುಗೆ. ಟಿಪ್ಪು ಒಳ್ಳೆಯ ಆಡಳಿತಗಾರ ಕೂಡ ಆಗಿದ್ದ. ಒಂದಲ್ಲ, ಹಲವು ಕ್ಷೇತ್ರಗಳಲ್ಲಿ ರಾಜ್ಯವನ್ನ ಆಧುನಿಕಗೊಳಿಸಿದ. ಆಗಿನ ಕಾಲದಲ್ಲಿ ರಾಕೆಟ್ ವ್ಯವಸ್ಥೆಯ ಬಗ್ಗೆ ಯಾರೂ ಆಲೋಚನೆಯನ್ನೇ ಮಾಡಿರಲಿಲ್ಲ. ಟಿಪ್ಪು ಬಳಸಿ ತೋರಿಸಿದ್ದ. ಅಂದಾಜು 100 ನೌಕೆಗಳ ಪಡೆಯನ್ನ ಟಿಪ್ಪು ಕಟ್ಟಿದ್ದ. ಅವುಗಳನ್ನು ಭಾರತದ ವಸ್ತುಗಳನ್ನೇ ಬಳಸಿ ಕಟ್ಟಿದ್ದ. ಅವು ಬ್ರಿಟಿಷರ ನೌಕಾಪಡೆಗೆ ಸರಿಸಾಟಿಯಾಗಿದ್ದವು. ಟಿಪ್ಪು ಮತೀಯ ಭಾವನೆಯನ್ನ ಎಂದಿಗೂ ಹೊಂದಿರಲಿಲ್ಲ. ಮುಸ್ಲಿಮೇತರ ಜನತೆಯೇ ಬಹುಸಂಖ್ಯೆಯಲ್ಲಿ ಇರುವ ಒಂದು ರಾಜ್ಯವನ್ನ ತಾನು ಆಳುತ್ತಿರುವ ಸ್ಪಷ್ಟ ಅರಿವು ಆತನಿಗಿತ್ತು. ನ್ಯಾಯಯುತವೂ ಮುಕ್ತವೂ ಜಾತ್ಯತೀತವೂ ಆದ ನೀತಿಯನ್ನ ಅನುಸರಿಸಿ ಎಲ್ಲರನ್ನೂ ಸಮಾನವಾಗಿ ಒಳ್ಳೆಯತನದಿಂದ ನೋಡಿದರೆ ಮಾತ್ರವೇ ತಾನು ಉಳಿದುಕೊಳ್ಳಲು ಸಾಧ್ಯ ಎನ್ನುವುದನ್ನು ಆತ ಮನಗಂಡಿದ್ದ. ಟಿಪ್ಪುವು ಶೃಂಗೇರಿ ಸ್ವಾಮಿಗಳಿಗೆ ಬರೆದ ಪತ್ರಗಳು ಅವನು ಎಷ್ಟೊಂದು ಮತೀಯ ಸಹಿಷ್ಣುವಾಗಿದ್ದ ಎಂಬುದಕ್ಕೆ ಸಾಕ್ಷಿ. ಒಂದು ಪತ್ರದಲ್ಲಿ ಆತ ಸಂಸ್ಕೃತ ಶ್ಲೋಕವನ್ನು ಉದ್ಧರಿಸಿದ್ದ. ಜನರು ದುಷ್ಕಾರ್ಯಗಳನ್ನ ನಗುನಗುತ್ತಾ ಮಾಡುತ್ತಾರೆ, ಆದರೆ ಅದರ ಫಲಗಳನ್ನ ಅಳುತ್ತಾ ಅನುಭವಿಸಬೇಕಾಗುತ್ತದೆ ಎನ್ನುವುದು ಆ ಶ್ಲೋಕದ ಅರ್ಥವಾಗಿತ್ತು. ಮರಾಠರ ಪರಶುರಾಮ ಭಾವು ನೇತೃತ್ವದ ಸೈನ್ಯ ದಾಳಿ ನಡೆಸಿ ಶೃಂಗೇರಿ ದೇವಾಲಯಕ್ಕೆ ಹಾನಿ ಉಂಟು ಮಾಡಿದಾಗ ಶಾರದಾ ಮಾತೆಯ ಬೇರೊಂದು ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ಟಿಪ್ಪು ಧನಸಹಾಯ ಮಾಡಿದ್ದು, ವಿಗ್ರಹದ ಪ್ರತಿಷ್ಠಾಪನೆಯ ಬಳಿಕ ಸ್ವಾಮೀಜಿ ಖುಷಿಯಿಂದ ಶಾಲನ್ನು ಪ್ರಸಾದವನ್ನು ಟಿಪ್ಪುವಿಗೆ ಕಳಿಸಿಕೊಟ್ಟಿದ್ದು ಚಾರಿತ್ರಿಕ ದಾಖಲೆ. ಶಾರದಾ ಮಾತೆಗೆ ಚಿನ್ನದ ಜರಿಯ ಸೀರೆಯನ್ನು, ಸ್ವಾಮೀಜಿಗೆ ಜೋಡಿ ಶಾಲುಗಳನ್ನು ಟಿಪ್ಪು ಕಳುಹಿಸಿಕೊಟ್ಟಿದ್ದಕ್ಕೆ ದಾಖಲೆಗಳಿವೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯಕ್ಕೆ ರತ್ನಖಚಿತವಾದ ಬಟ್ಟಲನ್ನು ಕೊಟ್ಟಿದ್ದ ಟಿಪ್ಪು. ಮೇಲುಕೋಟೆಯ ನಾರಾಯಣಸ್ವಾಮಿ ದೇವಾಲಯಕ್ಕೆ ಚಿನ್ನ ಹಾಗೂ ಬೆಳ್ಳಿಯ ಪಾತ್ರೆಗಳನ್ನು ಮಾತ್ರವಲ್ಲದೆ ಆನೆಗಳನ್ನು ಅರ್ಪಿಸಿದ್ದ. ಟಿಪ್ಪು ಕೆಲವರಿಗೆ ನೋವು ಕೊಟ್ಟಿರಬಹುದು. ಹಾಗೆ ಕೆಲವರೊಂದಿಗೆ ಆತ ಕ್ರೂರವಾಗಿ ನಡೆದುಕೊಳ್ಳಲು ರಾಜಕೀಯ ಕಾರಣಗಳಿದ್ದವು. ಕೇರಳದ ನಾಯರ್ಗಳು, ಮಂಗಳೂರಿನ ಕ್ರೈಸ್ತರು ಮತ್ತು ಕೊಡಗಿನ ರಾಜರು ಬ್ರಿಟಿಷರ ಜೊತೆ ಕೈಜೋಡಿಸಿದ್ದರು. ಟಿಪ್ಪುವನ್ನ ಕೆಳಗಿಳಿಸುವ ಉದ್ದೇಶವನ್ನೂ ಹೊಂದಿದ್ದರು. ಹಾಗಾಗಿ ಅವರ ಮೇಲೆ ಟಿಪ್ಪು ಕ್ರಮ ಕೈಗೊಂಡ. ಮುಸ್ಲಿಂ ಮಾಪಿಳ್ಳೆಗಳ ವಿಷಯದಲ್ಲೂ ಆತ ಅಷ್ಟೇ ಕ್ರೂರವಾಗಿ ವರ್ತಿಸಿದ. ಕರ್ನೂಲಿನ ನವಾಬರಿಗೂ ಶಿಕ್ಷೆ ವಿಧಿಸಿದ. ಹಾಗಾಗಿ ಟಿಪ್ಪುವನ್ನ ಒಂದೇ ದೃಷ್ಟಿಕೋನದಿಂದ ಅರ್ಥೈಸುವುದು ಸರಿಯಲ್ಲ.